ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲಿದ್ದೀವಪ್ಪ ನಾವೀಗ ಅಂತಂದರೆ ನೋಡಿ, ಏನಾದರೂ ಗೆಸ್ ಮಾಡೋಕ್ಕೆ ಚಾನ್ಸ್ ಇದೆಯಾ? KRS, ನಮ್ಮ ಕಾವೇರಿಯ KRS ಡ್ಯಾಮ್ ಹತ್ರ ಇದ್ದೀವಿ. ನಮ್ಮ ಮೈಸೂರಿನ ಮಹಾರಾಜರು ಕಟ್ಟಿಸಿದಂಥ, ವಿಶ್ವೇಶ್ವರಯ್ಯನವರು ಕಟ್ಟಿಸಿದಂಥ, ಮಹಾರಾಜರು ಕಟ್ಟಿಸಿದಂಥ KRS ಹತ್ರ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಹೋಗಿದ್ದು, ಅಲ್ಲಿಂದ ಬರಬೇಕಾದ್ರೆ ಹೋಗೋಣ, ಒಂದು ಸಡನ್ ಪ್ಲ್ಯಾನ್ ಇದು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಗೆ. ಟೈಮ್ ಆಲ್ರೆಡಿ ಆಗ್ಬಿಟ್ಟಿದೆ, ಬೇಗ ಹೋಗಬೇಕು. ನಾವು ಫುಲ್ ಫ್ಯಾಮಿಲಿ ಇವತ್ತೆಲ್ಲ ಹೋಗ್ಬೇಕಿದ್ದವ್ರು ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದೀವಿ ಸೀದಾ ಡೈರೆಕ್ಟಾಗಿ. ಇದೇನಾದ್ರೆ ಕ್ಯಾಶ್ ಇದೆ ಬರು ಹಾಂ ಇದೆ ಕೌಂಟರಿಗೆ ಹೋಗ್ತಾ ಇದ್ದೀವಿ. ಒಬ್ರಿಗೆ ಎಷ್ಟಿರುತ್ತೆ ನೋಡೋಣ ಇರಿ. 50 ರೂಪಾಯಿ ಅಂತ ಒಬ್ರಿಗೆ. ನೋಡೋಣ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಟಿಕೆಟ್ ಸಿಕ್ಕಿದೆ. ಒಬ್ರಿಗೆ 50 ರೂಪಾಯಿ ಇರುತ್ತೆ. ಈಗ ನಾವು 7 ಜನ ಇದ್ದೀವಿ. ಟೋಟಲ್ 350 ರೂಪಾಯಿ ಆಗಿದೆ. 500 ರೂಪಾಯಿ ಕೊಟ್ಟಿದ್ದಾರೆ, 150 ರೂಪಾಯಿ ಚೇಂಜ್ ಕೊಟ್ಟಿದ್ದಾರೆ. ಲೆಟ್ಸ್ ಗೋ. ಈಗ ನೋಡ್ತಾ ಇರ್ಬೋದು ನೀವು, ಹುಡುಗರು ಇವೆಲ್ಲ ಇವತ್ತು ತುಂಬ ರಶ್ ಇದೆ. ಯಾಕೆ ಅಂದರೆ ಇವತ್ತು ಶುಕ್ರವಾರ, ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಇನ್ನೂ ರಶ್ ಇರುತ್ತೆ. ಈಗ ನೋಡಿ, ಎಲ್ಲ ಹೊರಗಡೆ ಮಕ್ಳುಗಳು, ಸ್ಕೂಲ್ ಮಕ್ಳುಗಳೆಲ್ಲ ಟೂರು ಹೋಗೋಂಥ ಟೈಮ್ ಇದು. ಅದಕ್ಕೋಸ್ಕರ ತುಂಬ ಜನ ಬಂದಿದ್ದಾರೆ. ಜಾಸ್ತಿ ಇಲ್ಲೆಲ್ಲ ಸ್ಕೂಲ್ ಮಕ್ಳುಗಳೇ ಇವಾಗ ಇವತ್ತು ಜಾಸ್ತಿ. ಹೊರಗಡೆ ಅವ್ರೇನು ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ನಾಳೆ ನಾಡ್ದು ಬಂದ್ರಂತೂ ಇದ್ದೇ ಇರ್ತಾರೆ ಲೈಟಿಂಗ್ ಶೋ. ಆ್ಯಕ್ಚುಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ನಾವು ಆ್ಯಕ್ಚುಲಿ ಹೋಗ್ತಾ ಇದ್ವು, ಮನೆಗೆ ಹೋಗ್ತಾ ಇದ್ದೋ. ಬಟ್ ಈ ನೈಟ್ ಇವಾಗ ಏನು ಬಂದಿದ್ದು ಅಂತಂದರೆ ಲೈಟಿಂಗ್ ಶೋ ನೋಡಲಿಕ್ಕೆ. ತುಂಬ ವರ್ಷಗಳು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಲೈಟಿಂಗ್ ಶೋ. ಬಟ್ ಅವಾಗೆಲ್ಲ ಮುಂಚೆ ಬಂದಿದ್ದೀನಿ, ಬಟ್ ಬೆಳಗ್ಗೆ ಹೊತ್ತು ಬಂದಿದ್ದೀನಿ. ಫಸ್ಟ್ ಟೈಮು ಲೈಟಿಂಗ್ ಶೋ, ಈ ಸೆಕೆಂಡ್ ಟೈಮ್ ಬರ್ತಾ ಇರೋದು ಲೈಟಿಂಗ್ ಶೋಗೆ. ಬಟ್ ಫಸ್ಟ್ ಟೈಮು ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ. ಮುಂದೆ ನೋಡೋಣ ಹೇಗಿದೆ ಅಂತ. ಸ್ನೇಹಿತರೆ, ಸ್ಟಾರ್ಟಿಂಗ್ ಸಿಗುತ್ತೆ ನೋಡಿ ಲೈಟಿಂಗ್ ಶೋ. ಚಿಕ್ಕ ಲೈಟಿಂಗ್ ಶೋ ಇದು. ಮುಂದೆ ಹೋದರೆ ಇನ್ನೂ ದೊಡ್ಡ ಲೈಟಿಂಗ್ ಶೋ ತೋರಿಸೋಣ. ಇದೇ ನೋಡಿ ಮೇನ್ ಹೆಬ್ಬಾಗ್ಲು. ಸದ್ಯಕ್ಕೆ ಹೆಬ್ಬಾಗ್ಲಿಗೆ ಇಲ್ಲಿಂದ ಬಿಡಲ್ಲ. ಇಲ್ಲಿ ಲೈನ್ಸ್ ಹೋಗ್ತಾ ಇದೆಯಲ್ಲ, ಆ ಲೈನಲ್ಲಿ ಹೋಗ್ಬೇಕು ನಾವು. ಓಕೆ, ಎಂಟ್ರಿ ಆಗ್ತಾ ಇದೀವಿ ನೋಡಿ. ಇಲ್ಲೇ ದೀಪ ಹೋಗ್ತಾ ಇದ್ದಾಳೆ ನೋಡಿ. ಎಂಟ್ರಿ ಟಿಕೆಟ್ ಅವ್ರು ಕೊಟ್ಟಿದ್ದಾರೆ. ಇದು ಚೆಕಿಂಗ್ ಮಿಷಿನ್. ಓಕೆ, ಬ್ಯಾಗ್ ಚೆಕ್ ಮಾಡಬೇಕು. ಬ್ಯಾಗಿಗೆ ಏನಾದ್ರು ತಂದಿದ್ರೆ ಬ್ಯಾಗ್ ಚೆಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಒಳಗಡೆಯಿಂದ ಹೇಗಿದೆ ನೋಡಿ. ಹೊರಗಡೆ ಕೂಡ ಅಂಗಡಿಗಳು ಸಿಗ್ತವೆ ನಿಮಗೆ, ಹೊರಗಡೆ ಕೂಡ ಅಂಗಡಿಗಳು ಸಿಗ್ತವೆ. ಹೋಗ್ಬೇಕಾದ್ರೆ ತೊಗೊಳ್ಳಿ. ಬರಬೇಕಾದ್ರೆ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಏನಾದ್ರು ತಿನ್ಬೇಕಂದ್ರೆ ಸ್ನ್ಯಾಕ್ಸಿಗೆ ತೊಗೊಂಡೋಗಿ ಕೈಲಿ. ಬಟ್ ಬರಬೇಕಾದ್ರೆ ಮನೆಗೆ ತೊಗೊಂಡೋಗ್ಬೇಕು ಅಂದರೆ ಪಾಕೆಟ್ಸ್ಗಳಿಗೆ ತೊಗೊಂಡೋಗ್ಬೋದು. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ ಶೋ. ಕೆಳಗಡೆ ಪೂರ್ತಿ ಕಾವೇರಿ ನದಿ ಹರಿತಾ ಇದೆ. ಇದೇ ನೋಡಿ ಡ್ಯಾಮು, ಕಾಣಿಸ್ತಿದೆಯಾ ಡ್ಯಾಮು? ಲೈಟಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ. ಇದು ಸ್ಟಾರ್ಟಿಂಗ್ ಲೈಟಿಂಗು. ಬಟ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗಿನ್ನ 10 ನಿಮಿಷ ಟೈಮ್ ಇದೆ. ಸ್ನೇಹಿತರೆ, ನೀವು ಬಂದರೆ ಬೋಟಿಂಗ್ ಕೂಡ ಇದೆ ನೋಡಿ. ಅಲ್ಲಿ ಟಿಕೆಟ್ ತೊಗೊಂಡು ಬೋಟಿಂಗ್ ಕೂಡ ಹೋಗ್ಬೋದು ನೋಡಿ. ಆ ಡ್ಯಾಮ್ ಪಕ್ಕದಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ. ತೋರಿಸ್ತೀನಿ, ಜೂಮ್ ಮಾಡಿ. ನೋಡಿ, ಕಾಣಿಸ್ತಿದೆಯಲ್ಲ, ಇದು ಖಾಲಿ ಬೋಟ್ಗಳು ಕರ್ಕೊಂಡೋಗಿ ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಬಿಡ್ತಾರೆ. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಬೋಟಿಂಗ್ಸ್ ಅಂತ ನೋಡಿ. ಅಲ್ಲಿಂದ ನೀವು ನಡ್ಕೊಂಬರೋಕ್ಕಾಗಿಲ್ಲ ಅಂದರೆ ಇಲ್ಲಿಗೆ ಬಂದು ಬೋಟಲ್ಲಿ ಬಂದು ಇಳ್ಕೊಬೋದು. ಒಂದು ಬೋಟಿಂಗ್ ಆದಂಗೂ ಆಗುತ್ತೆ, ಪ್ಲಸ್ ಅಲ್ಲಿಂದ ಇಲ್ಲಿಗೆ ಬೋಟಲ್ಲಿ ಬಂದಂಗೂ ಆಗುತ್ತೆ ನಡೆದಿದೆ. ನೋಡಿ, ಇದೆಲ್ಲ ಈಗ ಕತ್ಲೆ ಕಾಣಿಸ್ತಾ ಇದೆ. ಲೈಟಿಂಗ್ ಸ್ಟಾರ್ಟ್ ಆದರೆ ಇದೆಲ್ಲ ಬೆಳಕು ಬರುತ್ತೆ ನೋಡಿ. ಅದೆಲ್ಲ ಬೆಳಕು ಬರುತ್ತೆ, ಅದೇ ಮಜಾ. ಯಾಕೆ ಎಷ್ಟೊಂದು ಟ್ರಾಫಿಕ್ ಇಲ್ಲಿ. ಸ್ನೇಹಿತರೆ, ನಿಮ್ಗೇನು ತೋರಿಸ್ತೀನಿ ನೋಡಿ.
ಇದೆಲ್ಲ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಓಕೆ, ಆದರೆ ಲೈಟಿಂಗ್ ಶೋ ನೋಡ್ಲಿಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಒಬ್ರು ತುಂಬ ಜನ ತೋರಿಸ್ತೀನಿ ನೋಡಿ. ಸಪ್ರೇಟ್ ಫ್ಯಾನ್ ಬೇಸೇ ಇದ್ದಾರೆ ನೋಡಿ, ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಜಾತ್ರೆ, ಲೈಟಿಂಗ್ ಶೋಗೆ ಜಾತ್ರೆ ಆಗ್ಬಿಟ್ಟಿದೆ. ಒಂದು ಸೆಕೆಂಡ್ ಎಲ್ಲ ಸ್ಕೂಲ್ ಮಕ್ಕಳುಗಳು ಯಾವ ಕಣೆ ಇಲ್ಲಿ ನೋಡಿ. ಅಯ್ಯೋ ಇಲ್ಲಿ ನೋಡಿ ಜಾತ್ರೆ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಹಾ ಎಲ್ಲ ಬಂದಿರೋದು ಇದೊಂದು ಲೈಟಿಂಗ್ ಶೋ ನೋಡ್ಲಿಕ್ಕೇನೆ ಇಷ್ಟು ಜನ ಬಂದಿರೋದು, ಇಷ್ಟು ಜನ ಕೂತಿರೋದು ಕೂಡ. ವಾವ್, ಓಕೆ ನಾವು ಟ್ರೈ ಮಾಡೋಣ ಆದಷ್ಟು ಬೇಗ ಮೇಲ್ಗಡೆ ಹೋಗಿ ಅಲ್ಲಿಂದ ಯಾವ ಥರ ಇರುತ್ತೆ ಅಂತ, ಯಾಕೆಂದರೆ ವ್ಯೂ ಮೇಲ್ಗಡೆಯಿಂದ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೋತೀನಿ. ಅದು ಮಾಡ್ತಾರೆ ಅನಿಸುತ್ತೆ. ಕರೆಕ್ಟ್ ಟೈಮಿಗೆ ನಾವು ಬಂದಿದ್ದೀವ, ನಾವು ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಸ್ಟಾರ್ಟಿಂಗ್ನ? ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೋಡೋಣ ಇಲ್ಲಿಗೆ ನೋಡಿ ಕಾಣಿಸ್ತಾ ಇದ್ದಾರಾ? ತುಂಬ ಜನ ಎಲ್ಲ ಮೆಟ್ಲ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಕೂತಿದ್ದಾರೆ, ಇಲ್ಲೂ ಕೂತಿದ್ದಾರೆ, ಎಲ್ಲ ಕಡೆ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಒಂದು ಕೌಂಟ್ ಡೌನ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಕೌಂಟ್ ಡೌನ್ ಮಾಡಿದ್ರೆ. 1 2 3 ಸ್ಟಾರ್ಟ್ ಅಂತ ಕೊಟ್ಟರೆ ಎಲ್ಲ ಜೋರಾಗಿ ಕೂಗ್ತಾರೆ ಅನ್ಸುತ್ತೆ. ಈ ಕತ್ಲೆ ಆಯ್ತು ನೋಡು, 13 ಆದ್ರೂ ಬರ್ತಿಲ್ಲ. ಅಯ್ಯೋ ಫುಲ್ ಕತ್ಲೆ ಆಗ್ಬಿಟ್ಟಿದೆ ಎಲ್ಲ ಕಡೆ ನೋಡಿ, ಯಾರು ಕಾಣಿಸ್ತಿಲ್ಲ. ಕರೆಂಟೇ ಹೋಯ್ತು ಅನ್ಸುತ್ತೆ, ಇದಕ್ಕೋಸ್ಕರ ಆಫ್ ಮಾಡಿದ್ರ. ಕರೆಂಟ್ ಬಂತು ಅಷ್ಟೇ, ಕರೆಂಟೇ ಹೋಗಿತ್ತು ಅನ್ಸುತ್ತೆ. ಪಾಪ ಎಲ್ಲ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ರು. ಅಯ್ಯೋ ಪಾಪ ಕ್ಯೂರಿಯಾಸಿಟಿ ಆಗಿ ಎಲ್ಲ ಕೂಗಾಡ್ತಾ ಇದ್ರು. ಈ ಥರ ಆಸೆ ಮೋಸ ಮಾಡ್ತಾರೆ ನೋಡಿ. ಸ್ಟಾರ್ಟ್ ಮಾಡ್ರಪ್ಪ ಬೇಗ. ಕೇಳಿಸ್ಕೊಳ್ಳಿ ನೀವೇನೆ. ಬಂತು 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 ಬಂತು. ಓಹೋ ಬಾಹುಬಲಿ ಹಾಕ್ಬಿಡೋರೆ ಗುರು. ಅಯ್ಯೋ ಕಾಪಿ ರೈಟ್ ಸ್ಟ್ರೈಕ್ ಬಂದ್ರೆ ಸಾಕಪ್ಪ.
ಸೂಪರ್ ಮುಗೀತು ನೋಡಿ ಲೈಟಿಂಗ್ ಶೋ. ಬಟ್ ಜನಗಳಿಗೆ ಅಷ್ಟು ಸಫಿಷಿಯೆಂಟ್ ಆಗಿಲ್ಲ ಅನ್ಸುತ್ತೆ. ಇನ್ನು 1 ಅವರ್ ಕೂತ್ಕೊಂತಿದ್ರು ಬೇಕಾದ್ರೆ. ಸ್ನೇಹಿತರೆ, ಹೇಗಿತ್ತು ಮೈಸೂರಿನ KRSನ ಲೈಟಿಂಗ್ ಶೋ? ಈಗ ಜಸ್ಟ್ ಮುಗೀತಲ್ಲ. ಬೆಸ್ಟ್ 3 ಸಾಂಗ್ ಹಾಕಿದ್ರೆ ಅಷ್ಟೇ. ಒಂದು 10 ಸಾಂಗ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು ನೋಡಿ. ಈಗ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದಾರೆ. ಇಲ್ಲಿ ಆ ಕಡೆ ಬರ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ. ಜಾತ್ರೆ ಲೈಟಿಂಗ್ ಶೋ ಮುಗಿಸ್ಕೊಂಡು ಮುಂದ್ಗಡೆ ಬರ್ತಾ ಇದ್ರೆ ಇಲ್ಲಿ ನಿಮಗೆ ಸ್ನ್ಯಾಕ್ಸ್ಗಳು ಸಿಗ್ತವೆ. ಪಾಪ್ಕಾರ್ನು, ಬಜ್ಜಿ, ಲೆಮನ್ ಸೋಡಾ, ಎಲ್ಲ ಥರ ಸ್ನ್ಯಾಕ್ಸ್ ಕೂಡ ಸಿಗ್ತವೆ. ಬೇಕಾದ್ರೆ ಬಾಯಿ ರುಚಿ ಮಾಡ್ಕೊಂಡು, ಹೊಟ್ಟೆ ತುಂಬಲ್ಲ ಬಾಯಿ ರುಚಿ ಮಾಡ್ಕೊಂಡು ಹೋಗ್ಬೋದು. ಹಾಂ ಹೇಳ್ರಪ್ಪ, ಎಲ್ಲಿಂದ ಬಂದಿದ್ದೀರಾ? ಹಾಯ್ ಮಾಡಿ, ಫಸ್ಟು ಹಾಯ್ ಮಾಡ್ಬಿಡಿ. ಓಕೆ, ಎಲ್ಲಿಂದ ಬಂದಿದ್ದೀರಾ? ಎಷ್ಟು ದಿನ ಟ್ರಿಪ್ಪು? 3 ದಿನ ಟ್ರಿಪ್ಪು. ಎಲ್ಲೆಲ್ಲಿ ಹೋಗಿದ್ರಿ? ಮೇಲ್ಕೋಟೆ. ನಮ್ಮೂರು ಬಂದಿದ್ದೆ ಅಂದ್ರು. ನಮ್ಮೂರು ಕಣ ಮೇಲ್ಕೋಟೆ. ಓಕೆ, ಇನ್ನೂ ಎಷ್ಟು ದಿನ ಟ್ರಿಪ್ಪು? ಹೌದಾ? ಓಕೆ, 2 ದಿವಸ ಅಷ್ಟೇನಾ? ಇವತ್ತು ವಾಪಸ್ ಮನೆಗೆ ಹೋಗ್ತೀರಾ? ನಾಳೆ ನೀವು ಇರ್ತೀರಾ? ಇವತ್ತೇ ಫಸ್ಟ್ ಡೇನಾ? ಅಲ್ಲಿ ಕೋತಿಗಳು ಕಮ್ಮಿ ಮಾಡ್ಬೇಕಂತ ಏನಪ್ಪ ಮೇಲ್ಕೋಟೆಯಲ್ಲಿ ಏನೋ ಸ್ಪೆಷಲ್ಲು? ಕೋತಿಗಳೇ. ಕೋಟಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ ಕಣ್ರು. ನೋಡಿದ್ರೇನ್ರು? ಹಾಂ, ಓಕೆ ಬಾಯ್ ಮಾಡ್ಬಿಡಿ ನನ್ನ ಚಾನಲ್ಗೆಲ್ಲ. ಚಿತ್ರದುರ್ಗದ ದೋಸ್ತಗಳು ಇವರೆಲ್ಲ. ಇನ್ನೊಂದ್ರು ಜೈ ಶ್ರೀರಾಮ್ ಹೇಳ್ತಾರೆ. ಹುಷಾರಾಗಿ ಹೋಗಿ ಆಯ್ತಾ? ಬಾಯ್. ಹೊರಗಡೆಗೆ ಹೋಗ್ರಿ ಅಂತ ಹಾಕಿದ್ದಾರೆ ಬೋರ್ಡು. ಎಕ್ಸಿಟ್, ಇದೇ ಎಕ್ಸಿಟ್.